ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಾನಿನ್ನ ಬಿಡಲ್ಲರ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಇಲ್ಲಿ ಅವಳಿಗೆ ಸ್ಟಿಕ್ ಕೊಟ್ಟಿದ್ದಕ್ಕೆ ಈ ಸ್ಟಿಕ್ ಹುಷಾರಾಗಿರು, ಆಮೇಲೆ ನಿಂಗೆ ಈ ಸ್ಟಿಕ್ಕಲ್ಲಿ ಅವಳು ನಿಂಗೆ ಹೊಡೆದು ಏನಾರು ಮಾಡಿ ಇಡಲ್ಲ ಅಂತಾಗ ರಾಣಿ ಹೇಳ್ತಾಳೆ, ಹೌದು ಇವಳು ಸರಿ ಇಲ್ಲ, ಇವಳು ಎಡವಟ್ ರಾಣಿ, ಏನಾರು ಒಂದು ಮಾಡ್ತಾನೆ ಇರ್ತಾಳೆ ಅಂತ ರಾಣಿ ಹೇಳ್ತಾಳೆ. ಅದಕ್ಕೆ ನೀನು ಹಿಂಗೆ ಹೇಳ್ತಾ ಇದ್ರೆ ನಿನ್ಗೊಂದು ಗತಿ ಮಾಡ್ತೀನಿ ರಾಣಿ ಫಸ್ಟ್ ಅಂತ ದುರ್ಗ ಹೇಳ್ತಾಳೆ. ಅದಕ್ಕೆ ಶರತ್ ಹೇಳ್ತಾನೆ, ಬಾ ನಾನು ಎಲ್ಲ ಹೋಗ್ಬೇಕಂತಿದೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಶರತ್ ಅಂತಾನೆ. ಇಲ್ಲ ಬಾಸ್ ನಾನೇ ಹೋಗ್ತೀನಿ ಅಂತಾಳೆ ಅಂತ ದುರ್ಗ ಹೇಳ್ತಾಳೆ. ಅದಕ್ಕೆ ಈತ ಹೇಳಕ್ಕೆ ಇವಳಿಗೆ ಏನು ಅಂತ ಶರತ್ ಕಡೆ ನೋಡೋದಕ್ಕೆ ಶರತ್ ಇಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ, ಅದೆಲ್ಲಿ ಹೋಗ್ಬೇಕು ಹೇಳು, ದೊಡ್ಡ ಇವಳ ಥರ ಆಡಬೇಡ, ನಾನೇ ಕರ್ಕೊಂಡು ಹೋಗ್ತೀನಿ ಹೇಳು ಅಂತ ಶರತ್ ಕೇಳ್ತಾನೆ. ಅದಕ್ಕೆ ದುರ್ಗ ಹೇಳ್ತಾನೆ, ನಾವು ವಾಶ್ರೂಮ್ ಹೋಗ್ಬೇಕು, ಕರ್ಕೊಂಡು ಹೋಗ್ತೀರಾ ಅಂತ ಸಿಟ್ಟಲ್ಲಿ ಹೇಳ್ತಾಳೆ. ಅದಕ್ಕೆ ರಾಣಿ ಹೇಳ್ತಾಳೆ, ಕರ್ಕೊಂಡೋಗಿ ಬಾಸು, ವಾಶ್ರೂಮ್ಗಂತೆ ಕರ್ಕೊಂಡೋಗಿ ಅಂತ ಅಂದಾಗ ಈತಂಗೆ ನಗು ಬರುತ್ತೆ. ಅವಳು ಈತ ನಗ್ತಾ ಇರ್ತಾಳೆ. ಆವಾಗ ಶರತ್ಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಆ ಫೀಲ್ ಆಗಿದ ತಕ್ಷಣ ಅವನು ಅಲ್ಲಿಂದ ಹೊರಟ್ಬಿಡ್ತಾನೆ. ಅದ್ರ ದುರ್ಗನ ನೋಡೋಕ್ಕೆ ಅಂತ ಅವರಪ್ಪ ಅವ್ನ ಮನೆ ಹತ್ರನೇ ಬರ್ತಾನೆ. ಗೇಟ್ ಹತ್ರ ಬಂದಿದ ತಕ್ಷಣ ಅವನಿಗೆ ಏನೇನಾಯಿತು ಅನ್ನೋದೆಲ್ಲ ಗೊತ್ತಾಗುತ್ತೆ. ಅವನು ನೆನ್ಪು ಮಾಡ್ಕೊತಾನೆ, ದುರ್ಗನ ಕಾರ್ ಬಂದು ಹೊಡೆದಿದ್ದು, ದುರ್ಗನ ಕಾರ್ ಆಕ್ಸಿಡೆಂಟ್ ಆಗಿದ್ದು, ಅವಳಿಗೆ ರಕ್ತ ಬರೋಂಗೆ ಹೊಡೆದು ಕೆಳಗೆ ಬಿದ್ದಿದ್ದು ಅವನಿಗೆ ನೆನಪಾಗ್ತಿರತ್ತೆ. ಮನೆ ಗೇಟ್ ಹತ್ರ ಬಂದು ದುರ್ಗ ಮಗಳೇ ಕಂದ ಅಂತ ಕರಿತಿರ್ತಾನೆ. ಅವನಲ್ಲಿ ಕರೆದಿದ್ದು ಇಲ್ಲಿ ದುರ್ಗ ರೂಮಲ್ಲಿದ್ರು ದುರ್ಗಂಗೆ ಗೊತ್ತಾಗತ್ತೆ. ಅದೇ ಕರಳಿ ಸಂಬಂಧ ಏನು ಅಂತ ಅನ್ನೋದು. ದುರ್ಗ ಅನ್ಕೋತಾಳೆ, ಇದು ಅಪ್ಪ ಕರೆದಂಗೆ ಆಯ್ತಲ್ಲ, ಅಪ್ಪ ಹೆಂಗೆ ಕರೆಯೋದಕ್ಕೆ ಸಾಧ್ಯ, ಇರು ಒಂದ್ಸಲ ಹೊರಗಡೆ ಏನಾದ್ರು ನಂಗೊಂದು ತಣ್ಣ ಗಾಳಿ ಬೀಸಿರತ್ತೆ, ಹೊರಗಡೆ ಹೋಗಿ ನೋಡೋಣ ಅಂತ ದುರ್ಗ ಅನ್ಕೋತಾಳೆ. ದುರ್ಗ ಅನ್ಕೊಂಡು ಹೊರಗೆ ನೋಡೋಣ, ಇದು ಇರ್ಬೋದು, ಇರೋಕ್ಕೆ ಸಾಧ್ಯ ಇಲ್ಲ, ಅಪ್ಪ ಹೆಂಗೆ ಇಲ್ಲಿವರೆಗೂ ಬರೋದಕ್ಕಾಗುತ್ತೆ, ಅವ್ರಿಗೆ ಹಿಂಗೆ ಮನೆಗೆ ಗೊತ್ತಿರತ್ತೆ ಅಂದ್ಕೊಂಡು ಹೊರಗೆ ಬರ್ತಾಳೆ. ಅದೇ ಇವರಪ್ಪ ಮಗಳ ಕಂದ, ನನ್ನ ಮಗಳೇ ಕಂದ ಅಂತಾನೆ ಇರ್ತಾನೆ. ಆವಾಗ ದುರ್ಗ ಗೇಟ್ ಹತ್ರ ನೋಡಿದಾಗ ಇಷ್ಟೊತ್ತಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ನೋಡ್ತಾಳೆ. ಇದು ಅಪ್ಪ ಅಲ್ವಾ ಅಲ್ಲಿ ನಿಂತಿರೋದು, ಅಪ್ಪ ಇಲ್ಲಿವರೆಗೂ ಬಂದಿದ್ದಾರ, ಅಪ್ಪ ಹಿಂಗೆ ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಅಂತ ಅವಳು ಆಶ್ಚರ್ಯ ಮಾಡಿಕೊಂಡು ಅಲ್ಲಿಂದ ನಿಧಾನಕ್ಕೆ ನಡ್ಕೊಂಡು ಅವ್ರ ಅಪ್ಪ ಇರೋಂಥ ಗೇಟ್ ಹತ್ರ ಬರ್ತಾಳೆ. ಗೇಟ್ ಹತ್ರ ಬಂದು, ಅಪ್ಪ ನೀನು ಬಂದ್ಯಾ, ನೀನು ಹೆಂಗೆ ಬಂದ್ಯಪ್ಪ ಅಂತ ಅವಳಿಗೆ ಆಶ್ಚರ್ಯ ಆಗುತ್ತೆ. ಅವರಪ್ಪನ ನೋಡ್ತಾ ಹಂಗೆ ಅಲ್ಲಿಂದ ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಅಲ್ಲಿಗೆ ಬರ್ತಾಳೆ. ಅಪ್ಪ ಹೆಂಗೆ ಬರೋದಕ್ಕೆ ಸಾಧ್ಯ, ಅಪ್ಪಂಗೆ ಹೆಂಗೆ ಗೊತ್ತಾಯಿತು ಇಲ್ಲಿ ನಾನು ಆಗಿರೋದು, ನನ್ನ ನೋಡೋಕ್ಕೆ ಹೆಂಗೆ ಬಂದರು ಅಪ್ಪ ಅಂತ ನಿಧಾನಕ್ಕೆ ಅವರಪ್ಪನ ಹತ್ರ ಹೋಗೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಮಾಯಾ ಹಿತಂದು ಕಾಲ್ ಇಟ್ಕೊಂಡಿರ್ತಾಳೆ. ಅದರಲ್ಲಿ ಅವರಮ್ಮ ಹಾಡಿರುತ್ತೆ. ಆ ರೆಕಾರ್ಡಿಂಗ್ ಇರೋಂಥ ಟೇಪ್ನ ಮಾಯಾ ಇಟ್ಕೊಂಡು, ನೀನು ನನಗೆ ಮಾಡಿದ್ದು ತಪ್ಪಿಗೆ ನಿನಗೂ ನಾನೇನಾದರೂ ಮಾಡಬೇಕಲ್ಲ, ನೀನು ಎಂಗೇಜ್ಮೆಂಟ್ ರಿಂಗ್ನ ತೊಗೊಂಡು ಓಡೋಗ್ತಾಯಿಲ್ಲ, ನಿನಗೆ ನಾನು ಶಿಕ್ಷೆ ಕೊಡೋದಾಗ ಅದು ಹೆಂಗೆ ಬಿಟ್ಬಿಡೋಕ್ಕಾಗತ್ತೆ ಅಂತ ಹೇಳಿ ಈತನ ಹತ್ರ ಇದ್ದಿದ್ದು ಮೈಕ್ರೋಫೋನಲ್ಲಿರುವಂಥ ಕ್ಯಾಸೆಟ್ನ ಎಲ್ಲ ರೀಲ್ನ ತೆಗೆದು ಆಚೆ ಹಾಕ್ಬಿಡ್ತಾಳೆ. ಆಗ ಅದನ್ನು ಅಂಬಿಕಾ ಆಚೆಯಿಂದ ನಿಂತ್ಕೊಂಡು ನೋಡಿ, ಮಗು ಮೇಲೆ ನಿಂಗೆ ಏನೇ ಸಿಟ್ಟು, ಯಾಕೆ ಹಿಂಗೆ ಮಾಡ್ತಿದ್ದೆ, ಮಕ್ಕಳು ಪ್ರೀತಿನ ಸಂಪಾದಿಸಿ ಕಷ್ಟ ಅನ್ನೋದು ನಿಂಗೆ ಗೊತ್ತಿಲ್ಲ, ಅದು ಹಿಂಗೆ ಮಾಡ್ತಿದ್ದೆಲ್ಲ ನೀನು ಉದ್ಧಾರ ಆಗಲ್ಲ ಅಂತ ಅಂಬಿಕಾ ಅಲ್ಲಿಂದ ಆಚೆಯಿಂದ ಬೇಕೋತಿರ್ತಾಳೆ. ನಿಧಾನವಾಗಿ ಮಾಯಾ ಎಲ್ಲ ಟೇಪ್ ಇರೋದನ್ನ ಎಳೆದು ಕ್ಯಾಸೆಟಿಂದ ಆಚೆ ಹಾಕಿ ಕೇಳೋಕ್ಕಾಗ್ತಾಳೆ. ನೀನು ಮಾಡಿದ್ದಕ್ಕೆ ಇದು ನಿಂಗೆ ಸರಿಯಾಗಿ ಶಿಕ್ಷೆ, ಅದೇಂಗೆ ನೀವು ಮುನ್ಗಾಡನ್ನ ಕೇಳ್ಕೊಂಡು ಮಲ್ಕೋತೀಯ, ನಾನು ನೋಡ್ತೀನಿ ಇನ್ಮೇಲೆ ಅಂತ ಮಾಯಾ ಇತ್ತಂಗೆ ಹೇಳ್ತಾಳೆ. ದುರ್ಗ ಇದನ್ನು ನೋಡ್ತಾನೆ, ಪಾಪ ನನ್ನ ಮಗಳಿಗೆ ಯಾಕೆ ಹಿಂಗೆ ಕಷ್ಟ ಕೊಡ್ತದಾಳೆ ಅಂತ ಅಂಬಿಕಾ ಅನ್ಕೋತಾಳೆ. ಆದರೆ ಇಲ್ಲಿ ಈತ ಕ್ಯಾಸೆಟ್ನ ಇಟ್ಕೊಂಡು ಅಳಕ್ಕೆ ಶುರು ಮಾಡ್ತಾಳೆ. ಅಲ್ಲಿ ದುರ್ಗ ಅವರಪ್ಪಂಗೆ, ಅಪ್ಪ ನೀನು ಬಂದ್ಯಾ, ನೀನು ಹೆಂಗೆ ಬಂದ್ಯಪ್ಪ ಇಲ್ಲಿಗೆ, ನಿಂಗೆ ಹೆಂಗೆ ಗೊತ್ತಾಯಿತು ದಾರಿಯಲ್ಲಿ ಬರೋದಕ್ಕೆ ಅಂತ ಹೇಳಿದಾಗ, ನೀನು ಹುಷಾರಲ್ಲಿ ನೀನಿರು ಅಂತ ಅವರಪ್ಪ ಹೇಳ್ತಾರೆ. ನೀನು ಏನು ಮಾತಾಡ್ತೀಯಾ, ನಿಂಗೆ ಹೆಂಗೆ ಗೊತ್ತಾಯಿತು ಅಂತ ನಾನು ಕೇಳಿದ್ದು ಅಂದಾಗ, ಗಾಯ ಗಾಯ ಆಗಿದೆ, ಈಗಾಗಿರೋ ಗಾಯ ಮುಂದಕ್ಕೆಲ್ಲ ಮಾಗಿಸುತ್ತೆ, ಈಗ ನಿಂಗೆ ಒಳ್ಳೆ ಟೈಮ್ ಶುರು ಆಗಿದೆ, ನಿನಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಿರ್ತಾನೆ. ಆದರೆ ದುರ್ಗ ಹೇಳ್ತಾಳೆ, ಅಪ್ಪ ನೀನೇನು ಮಾತಾಡ್ತಿದ್ಯೋ ಏನೋ ನನಗೊಂದು ಅರ್ಥ ಆಗ್ತಿಲ್ಲ, ನೀನು ಯಾವಾಗ ಅರ್ಥ ಆಗೋಂಗೆ ಮಾತಾಡ್ತೀಯೋ ಅದು ಗೊತ್ತಿಲ್ಲ, ನೀನು ಮಾತಾಡೋ ಪದಗಳಿಗೆ ಅರ್ಥನೂ ನನ್ನ ಕೆಲವು ಆಗೋದಿಲ್ಲ, ನಿನಗೆ ಹಿಂಗೆ ಬಂದೆ ಅಂತ ಹೇಳಿದೆಯೋ ಸರಿ, ನಂಗೆ ಮೊದಲೇ ಕಾಲು ನೋವ್ತಿದೆ, ಹಿಂಗೆಲ್ಲ ಮಾತಾಡಿ ಮತ್ತೆ ನನಗೆ ತಲೆನೋವನ್ನ ಜಾಸ್ತಿ ಮಾಡಬೇಡ, ಹೇಳಪ್ಪ ಹೆಂಗೆ ಬಂದೆ, ನೀನು ಆರಾಮಾಗಿದೆ, ಊಟ ಮಾಡಿದೆ ಅಂತ ದುರ್ಗ ಕೇಳ್ತಾಳೆ. ಅದಕ್ಕೆ ಅವರಪ್ಪ ನಿನಗೆಲ್ಲ ಒಳ್ಳೇದಾಗತ್ತೆ, ಅಲ್ಲಿ ಕೆಟ್ಟ ಶಕ್ತಿ ಮುಗೀತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅಂಬಿಕಾ ಅನ್ಕೋತಾಳೆ, ಅಯ್ಯೋ ನನ್ನ ಮಗಳಿಗೆ ಎಷ್ಟು ಕಷ್ಟ ಕೊಡ್ತಿದ್ದಾಳಲ್ಲ ಅವಳು ಅಂತ. ಅದೇ ಹಿತ ಏನು ಮಾಡ್ತಾಳೆ, ಕ್ಯಾಸೆಟ್ ಕಡೆ ರೀಲ್ ತೋರಿಸಿ ಅಮ್ಮ ಬೇಕು ಅಂತ ಮಾತಾಡ್ತಾಳೆ. ಆ ಮಾತಾಡೋದನ್ನ ಅಂಬಿಕಾ ಕೇಳಿಸ್ಕೊಂಡು ನನ್ನ ಮಗಳು ಮಾತಾಡ್ತಿದ್ದಾಳ, ಇನ್ನೊಂದು ಸಲ ಮಾತಾಡೋಕಂದ ಅಂತ ಹೇಳಿದಾಗ ಮತ್ತೆ ಹಿತ ಅಮ್ಮ ಬೇಕು ಅಂತ ಹೇಳುತ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದ ಅಂಬಿಕಂಗೆ ಎಲ್ಲಿ ಹೇಳೋದು ಖುಷಿ ಆಗುತ್ತೆ. ಆ ಖುಷಿನ ನನ್ನ ಕೈಲಿ ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ಆಗ್ತಿಲ್ವಲ್ಲ, ಇಷ್ಟು ಖುಷಿ ಆಗ್ತಾಯಿದೆ ನನಗೆ ಈ ಖುಷಿನ ಯಾರ ಹತ್ರನಾದ್ರೂ ಹೇಳ್ಕೋಬೇಕು ಅಂತ ಅನಿಸ್ತದೆ ಅಂತ ಅಂಬಿಕಾ ಅನ್ಕೋತಾಳೆ. ಆದರೆ ಅವಳು ಖುಷಿ ಪಟ್ಟರೆ ಇಲ್ಲಿ
ಹಿತ ಅಳ್ತಿರ್ತಾಳೆ. ಆಗ ಅಂಬಿಕಾ ಅನ್ಕೋತಾಳೆ ವಿಷ್ಣು ಶರತ್ಗೆ ಹೇಳ್ಬೇಕು. ಅದು ಶರತ್ ಹತ್ರ ನಾನು ಹೇಳೋದಾರು ಕೇಳಿಸಲ್ವಲ್ಲ, ದುರ್ಗಂಗೆ ಹೇಳೋಣ ಅಂದರೆ ದುರ್ಗನ ಜೊತೆ ಮಾತಾಡ್ತಿಲ್ವಲ್ಲ, ನಿಮ್ಮ ಮನೇಲಿ ಇನ್ನು ಯಾರಿಗೆ ಹೇಳಿದ್ರೆ ಗೊತ್ತಾಗುತ್ತೆ, ಅಯ್ಯೋ ನನ್ನ ಮಕ್ಕಳು ಇನ್ಮೇಲೆ ಖುಷಿಯಾಗಿ ಸಂತೋಷವಾಗಿ ಮಾತಾಡ್ತಾಯಿದ್ರೆ ಈ ಮನೇಲಿ ಯಾವಾಗಲೂ ನಗುನೇ ತುಂಬಿರುತ್ತೆ, ಇನ್ಮೇಲೆ ಎಲ್ಲ ಒಳ್ಳೆಯದೇ ಆಗುತ್ತೆ ಕಂದ, ನೀನು ಮಾತಾಡು ಕಂದ ಅಂತ ಅವಳು ಅಂಬಿಕಾ ಅಲ್ಲಿಂದನೇ ಅನ್ಕೋತಾಳೆ. ಆದರೆ ಇಲ್ಲಿ ಹಿತ ಕ್ಯಾಸೆಟ್ನ ಇಟ್ಕೊಂಡು ಅಳ್ತಾನೆ ಇರ್ತಾಳೆ. ಕ್ಯಾಸೆಟ್ನ ರೀಲ್ ತೆಗ್ದಾಕ್ಬಿಟ್ಟಲ್ಲ ಅಂತ ಅದನ್ನು ನೋಡ್ಕೊಂಡು ಅಳ್ತಿರ್ತಾಳೆ. ಈ ದುರ್ಗ ಅವ್ರ ಅಪ್ಪಂಗೆ, ಅಪ್ಪ ನಂಗೆ ಮೊದಲೇ ಕಾಲು ನೋವ್ತಿದೆ, ನಂಗೆ ಕೈಲಿ ಆಗಲ್ಲ ಅಂತ ಹೇಳಿ ಅವಳು ಎಡ್ವಿ ಅವ್ರ ಅಪ್ಪನ ಹತ್ರ ಬೀಳ್ತಾಳೆ. ಆಗ ಅವ್ರ ಅಪ್ಪ ಇಟ್ಕೊಂಡು ನೀನು ತಲೆ ಕೆಡಿಸ್ಕೋಬೇಡ, ನಿಮಗೆಲ್ಲ ಒಳ್ಳೆಯದಾಗತ್ತೆ, ಕೆಟ್ಟ ಶಕ್ತಿಗಳು ಹೋಗುತ್ತೆ ಅಂತ ಹೇಳಿ ಒಂದು ಕಾಲನ್ನ ಅವ್ರ ಮನೆ ಒಳಗಡೆ ಇಡ್ತಾನೆ. ಆ ಮನೆ ಒಳಗಡೆ ಕಾಲಿಟ್ಟು ಇಟ್ಟಿದ ತಕ್ಷಣ ಇಲ್ಲಿ ಅವಳಿಗೆ ಕನಸಲ್ಲಿ ಯಾರೋ ಬಂದಂಗೆ ಆಗುತ್ತೆ. ಮಾಲವಿಕಂಗೆ ಯಾರೋ ಕನಸಲ್ಲಿ ಬಂದು ಕೈಯೆಲ್ಲ ಕೆಂಪಾಗೋದಕ್ಕೆ ಶುರು ಆಗುತ್ತೆ. ಕೈ ಕೆಂಪಾಗಿದ ತಕ್ಷಣ ಅವಳ ಹಸ್ತದಲ್ಲಿ ಒಂದು ಚಿಹ್ನೆ ಶುರು ಆಗುತ್ತೆ. ಅದು ಅವಳಿಗೆ ಹೇಳಿರ್ತಾಳೆ, ನಿಂಗೆ ಯಾವಾಗ ಯಾರಾದರೂ ನಿಂಗೆ ತೊಂದರೆ ಕೊಡೋದಕ್ಕೆ ಬಂದರೆ ಇಲ್ಲ ನೀನು ಅಪಾಯದಲ್ಲಿಯಾ ಅಂತ ಅಂದಾಗ ನೀನು ಕೈ ಕೆಂಪಾಗತ್ತೆ ಅಂತ ಹೇಳಿರ್ತಾರೆ. ಆಗ ಇವಳು ಸಡನ್ನಾಗಿ ಎದ್ದಾಗ ಅವ್ನ ಗಂಡಂಗೆ ಎಚ್ಚರ ಆಗುತ್ತೆ. ಮಾಲವಿಕಾ ಎಲ್ಲೋಗ್ತಿದೆ ಅಂತ ಕೇಳ್ತಾಳೆ. ಮಾಲವಿಕಾ ಅವಳ ದೃಷ್ಟಿನ ಅವನ ಮೇಲೆ ಬಿಟ್ಟು, ನೀವು ಏನೇನು ಮಾತಾಡ್ಬೇಕಂತ ಅದು ದೃಷ್ಟಿ ವರ್ಕ್ ಆಗೋದಲ್ಲ, ಯಾಕೆಂದರೆ ಅವಳೇನೇ ಎಲ್ರಿಗೂ ದಾರ ಕಟ್ಟಿರ್ತಾಳೆ. ಹಾಗಾಗಿ ಅವಳು ಬಿಡೋ ದೃಷ್ಟಿ ಅವ್ನ ಗಂಡಂಗೆ ತಾಗೋದಿಲ್ಲ. ಏನಾಯ್ತು ನಿನಗೆ, ಯಾಕೆ ಸಡನ್ನಾಗಿ ಎದ್ದೆ ಅಂತಂದಾಗ, ಯಾಕೋ ನನ್ನ ಗಂಟ್ಲು ಒಣಗ್ತದೆ, ನೀರು ಬೇಕು ಅನ್ಸದೆ, ನಾನು ಹೋಗಿ ನೀರು ಕುಡ್ಕೊಂಬರ್ತೀನಿ ಅಂತ ಮಾಲವಿಕಾ ಬೆಡ್ಡಿಂದ ಇಳಿದು ಹೋಗ್ತಾಳೆ. ಆದರೆ ಅವ್ನ ಗಂಡ ನೋಡ್ತಾನೆ ಜಗ್ ತುಂಬ ನೀರು ಇಲ್ಲೇ ಇದೆ, ಇವಳೇಕೆ ಹಚ್ಚಿ ಹೋಗ್ತದಾಳೆ ಅಂತ ಹೇಳಿ ಅವನು ಬರೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ನಂಗೆ ಕಾಲು ನೋವ್ತಿದೆ ಅಂತ ದುರ್ಗ ಹೇಳಿದ್ದಕ್ಕೆ ಅವರಪ್ಪ ಕೆಳಗೆ ಕೂತ್ಕೊಂಡು ಕಾಲು ನೋವು ಎಲ್ಲ ಹೋಗುತ್ತೆ, ಎಲ್ಲ ವಾಸಿ ಆಗುತ್ತೆ ಅಂತಾನೆ. ಆದರೆ ಅವರ ಅಪ್ಪಂಗೆ ದೈವಿಕ ಕಲೆ ಮತ್ತು ದೈವಿಕ ಶಕ್ತಿ ಇರೋದ್ರಿಂದ ಅವ್ನ ಗಾಯ ಮುಟ್ಟಿದ ತಕ್ಷಣ ಗಾಯಕ್ಕೆ ಮುಲಾಮು ಹಚ್ಚಿದಂಗೆ ಅವ್ನು ಮುಟ್ಟಿದ ತಕ್ಷಣ ಗಾಯ ನೋವೆಲ್ಲ ಹೋಗುತ್ತೆ. ಆದರೆ ದುರ್ಗ ಅವಾಗ ಗೊತ್ತಾಗೋದಿಲ್ಲ, ನಿಮಗೆಲ್ಲ ಒಳ್ಳೆಯದಾಗತ್ತೆ, ದುಷ್ಟಶಕ್ತಿ, ಅವಳು ಗುರು ಅಂತ ಹೇಳ್ತಿರ್ತಾನೆ. ಮಾಲವಿಕಂಗೆ ಯಾಕೆ ಇವನು ಗುರುದ್ರೋಹಿ ಅಂತಿರ್ತಾನೆ ಅನ್ನೋದು ಅರ್ಥ ಆಗಲ್ಲ. ಇಲ್ಲಿ ದುರ್ಗ ನೀನೇನು ಹೇಳ್ತಿದ್ಯಾ, ಗುರುದ್ರೋಹಿ ಯಾರಾಗ್ತಾರೆ, ನೀನೇನು ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಅವರಪ್ಪ ಅಲ್ಲಿಂದ ಹೊರಟ್ಬಿಡ್ತಾನೆ. ಹೊರಟಿದ್ದು ನೋಡಿ ದುರ್ಗ, ಅಪ್ಪ ಎಲ್ಲೋಗ್ತಿದ್ಯಾ, ನಿಂತ್ಕೋ, ನೀನು ಊಟ ಮಾಡಿದ್ಯೋ ಎಲ್ವೋ ಗೊತ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಅದಿಲ್ಲಿ ಮಾಲವಿಕಾ ಆ ಕಡೆ ನೋಡ್ತಾಳೆ. ದುರ್ಗ ಯಾರ ಹತ್ರ ಗೇಟ್ ಹತ್ರ ಮಾತಾಡ್ತಿದ್ದಾಳೆ, ಇವಳು ಯಾರ ಹತ್ರ ಮಾತಾಡ್ತಿದ್ದಾಳೋ ನಾನು ನೋಡಬೇಕಲ್ಲ ಅಂತ ಹೇಳಿ ಮಾಲವಿಕಾ ಗೇಟ್ ಹತ್ರ ಬರೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ದುರ್ಗ ಅವ್ರ ಅಪ್ಪನ ಕರಿತಾನೆ ಇರ್ತಾಳೆ. ಮಾಲವಿಕಾ ಗೇಟ್ ಹತ್ರ ಬಂದಿದ ತಕ್ಷಣ ಯಾರನ್ನು ಕರೀತಿದ್ದೆ ದುರ್ಗ, ಯಾರ ಹತ್ರ ಮಾತಾಡ್ತಿದ್ದೆ ಎಷ್ಟೊತ್ತಲ್ಲಿ ಅಂತ ಕೇಳ್ತಾಳೆ. ಆಗ ದುರ್ಗ ಹೇಳ್ತಾಳೆ, ಅದು ಮೇಡಮ್ ನಮ್ಮಪ್ಪ ಬಂದಿದ್ದರು, ನಮ್ಮಪ್ಪನ ಹತ್ರ ಮಾತಾಡ್ತಿದ್ದೆ ಅಂತ ಹೇಳ್ತಾಳೆ. ನಿಮ್ಮಪ್ಪ ಹೆಂಗೆ ಬಂದರು ಅಂತ ಕೇಳ್ತಾಳೆ. ಇಲ್ಲ ಮೇಡಮ್, ಅವ್ರಿಗೆ ಸ್ವಲ್ಪ ತಲೆ ಸರಿ ಇಲ್ಲ, ಹಾಗಾಗಿ ಅವ್ರು ಎಲ್ಲಿರ್ತಾರೆ ಯಾವಾಗ ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ, ಹಾಗಾಗಿ ಅವರು ಇಲ್ಲಿ ಬಂದು ಹೋದರು ಅಷ್ಟೇ ಅಂತ ಹೇಳ್ತಾಳೆ. ಆಗ ಮಾಲವಿಕಾ ಅನ್ಕೋತಾಳೆ, ಓ ಪಾಪ ದುರ್ಗಂಗೆ ಏನೋ ಹೇಳ್ಕೋಬೇಕು ಅಂತ ಅನಿಸ್ತಾ ಇಲ್ಲ ಅನಿಸುತ್ತೆ, ಹೋಗಲಿ ನೀನೇನು ತಲೆ ಕೆಡ್ಸ್ಕೊಬೇಡ, ನೀವು ಆರಾಮಾಗಿ ಹೋಗ್ತಾರೆ, ನೀವು ಒಳಗೆ ಬಾ, ನಿಂಗೆ ಮೊದಲೇ ಕಾಲು ನೋವಿದೆಲ್ಲ, ನೀವು ಹೋಗಿ ರೆಸ್ಟ್ ಮಾಡು ಅಂತ ಮಾಲವಿಕಾ ಹೇಳ್ತಾಳೆ. ಆ ಮಾಲವಿಕಾ ಮನಸ್ಸೆಲ್ಲ ಅನ್ಕೋತಾಳೆ, ನಾನು ಹುಡ್ಕೊಂಡು ಬಂದಿದ್ದ ವ್ಯಕ್ತಿ ಅವರೆಲ್ಲ ಅನಿಸುತ್ತೆ, ಯಾಕೆ ಅಂದರೆ ಅವ್ರಿಗೆ ಬುದ್ಧಿಮೋಬಣೆ ಆಗಿದೆ ಅಂತ ಅವಳೇ ಹೇಳ್ತಿದ್ದಾಳೆ ಅಂತಂದರೆ ನಾನು ಹುಡ್ಕೊಂಬಂದಿದ್ದ ವ್ಯಕ್ತಿ ಅವರು ಹಾಕಿರೋದಕ್ಕೆ ಚಾನ್ಸೇ ಇಲ್ಲ. ಸರಿ ಆಯ್ತು, ನೀನು ಹೋಗಿ ಆರಾಮಾಗಿ ರೆಸ್ಟ್ ತೊಗೊಂತದ್ರು ಹೇಳಿ ಕಳಿಸ್ತಾಳೆ. ಆದರೆ ಯೋಚನೆ ಮಾಡ್ತಾನೆ ನಿಂತಲ್ಲಿ, ಮತ್ತೆ ಇಲ್ಲಿ ಬಂದಿದ್ದು ಯಾರು, ಮತ್ತು ನನ್ನ ಕೈ ಏನಕ್ಕೆ ಕೆಂಪಾಯಿತು, ಯಾರು ನಿಮಗೇನೋ ಅಪಾಯಕ್ಕಾಗಿದೆ ಅಂತ ಸೂಚನೆ ಹೆಂಗೆ ಬಂತು ಅಂತ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿ ಆ ಕಡೆ ಗೇಟ್ ಹತ್ರನೇ ನಿಂತ್ಕೊಂಡವರಪ್ಪ, ಗುರುದ್ರೋಹಿ, ಕೇಳು ಕೆಟ್ಟದಾಗತ್ತೆ, ಗುರುದ್ರೋಹಿ ಅಂತ ಮತ್ತೆ ಅದನ್ನೇ ಹೇಳ್ತಿರ್ತಾನೆ. ಇಲ್ಲಿ ಅಷ್ಟರಲ್ಲಿ ಬೆಳಗಾಗಿದ ತಕ್ಷಣ ದುರ್ಗನ ಕೂರಿಸೋದಕ್ಕೆ ಶರತ್ ತಂಗಿ ಬಂದು ಕೂರಿಸ್ತಾಳೆ. ಕೂರಿಸಿ ಚೇರ್ ಮೇಲೆ ಕೂರಿಸೋಷ್ಟರಲ್ಲಿ ಅವಳು ಕಾಲು ಎಡವಿನೇನು ಬೀಳ್ತಿರ್ತಾಳೆ, ಅವಳನ್ನ ದುರ್ಗನೇ ಕಾಪಾಡಿದ ತಕ್ಷಣ ಕೇಳ್ತಾಳೆ, ದುರ್ಗ ನಿನ್ನ ಕಾಲು ಅಂತ ಅಂದಾಗ ಅವಳ ಕಾಲು ನೋಡ್ಕೋತಾಳೆ. ಆ ಕಾಲನ್ನ ನೋಡಿದಾಗ ಅವಳ ಕಾಲು ನೋವೆಲ್ಲ ಹೊರಟೋಗಿರುತ್ತೆ. ಅವಳ ಕಾಲು ನೋವು ಹೋಗಿರೋದನ್ನ ನೋಡಿ ಅವಳಿಗೆ ಆಶ್ಚರ್ಯ ಆಗುತ್ತೆ, ಇದು ಹೆಂಗೆ ಕಾಲು ನೋವು ಹೋಯಿತು, ಹೆಂಗೆ ಕಾಲು ನೋವು ಹೋಗೋದು ಸಾಧ್ಯ ಅಂತ ದುರ್ಗಂಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿಗೆ ಶರತ್ ಕರೆಕ್ಟ್ ಟೈಮ್ಗೆ ಅಲ್ಲಿಗೆ ಬರ್ತಾನೆ. ಬಂದಾಗ ಯಾಕೆ ಇಬ್ಬರು ಹಿಂಗೆ ನಿಂತಿದ್ದಾರೆ, ಏನಾಯಿತು ಅಂತ ಕೇಳಿದಾಗ ಶರತ್ಗೆ ದುರ್ಗ ಹೇಳ್ತಾಳೆ, ಬಸ್ಸು ನನ್ನ ಕಾಲು ನೋವೇ ಇಲ್ಲ, ಕಾಲಿಗೆ ನಾನು ಊರ್ಕೊಂಡು ನಿಂತಿದ್ದೀನಿ ಕಾಲ ಮೇಲೆ ಅಂತ ಹೇಳಿದಾಗ ಶರತ್ ಅದು ಹೆಂಗಾಗುತ್ತೆ, ಚಾನ್ಸೇ ಇಲ್ಲ, ನಿಂಗೆ ಇಷ್ಟೊಂದು ಕಾಲು ಫ್ರ್ಯಾಕ್ಚರ್ ಆಗಿದೆ, ಫ್ರ್ಯಾಕ್ಚರ್ ಆಗಿರೋ ಕಾಲು ನಿಂಗೆ ನೋವೇ ಇಲ್ಲ ಅಂತಂದರೆ ಅದು ಹೆಂಗೆ ಸಾಧ್ಯ ಅಂತ ಶರತ್ ಕೇಳ್ತಾನೆ. ಅದಕ್ಕೆ ದುರ್ಗ ಹೇಳ್ತಾಳೆ, ನಂಗೆ ಗೊತ್ತಿಲ್ಲ ಹೆಂಗೆ ಸಾಧ್ಯ ಅಂತ, ಅಂದರೆ ಕಾಲು ನೋವಿಲ್ಲ, ನಾನೀಗ ಆರಾಮಾಗಿದ್ದೀನಿ ಅಂತ ಹೇಳ್ತಾಳೆ. ಆಗ ಇವಳು ಇಷ್ಟ ಮಾಡ್ತಾಳೆ, ನಮ್ಮಪ್ಪ ಕೆಳಗಿಟ್ಟು ಇದಕ್ಕೆ ಮುಲಾಮು ಅಂತ ಹೇಳಿ ನನಗೆ ಹೇಳಿದ್ರಲ್ಲ, ಅದು ನಮ್ಮ ಅಪ್ಪನಿಂದನೇ ನಂಗೆ ಕಾಲು ವಾಸಿ ಆಗಿರೋದು ಅಂತ ಗೊತ್ತಾಗುತ್ತೆ. ಅಷ್ಟರಲ್ಲಿ ಅವ್ನ ತಮ್ಮ ಬಂದು ಹಿತ ಅಳ್ತಿದ್ದಾಳೆ ಅಂತ ಹೇಳಿ ಅವರು 4 ಜನನೂ ಕರ್ಕೊಂಡು ಹೋಗೋದಕ್ಕೆ ಬರ್ತಾನೆ. ಇಲ್ಲಿ ರೂಮಲ್ಲೇ ಹಿತ ಅಳ್ತಾ ಕೂತಿರ್ತಾಳೆ. ಮುಂದೇನಾಗುತ್ತೆ ನೋಡೋಣ.